ಫಸ್ಟ್ ಸೆಂಟೆನ್ಸ್, ನಿನ್ನ ಕಾಲೇಜ್ ಎಷ್ಟು ದೂರವಿದೆ. ನಿನ್ನ ಕಾಲೇಜ್ ಎಷ್ಟು ದೂರವಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಕೇಳೋದಂದ್ರೆ, ಹೌ ಫಾರ್ ಈಸ್ ಯುವರ್ ಕಾಲೇಜ್. ಹೌ ಫಾರ್ ಈಸ್ ಯುವರ್ ಕಾಲೇಜ್. ದಯವಿಟ್ಟು ವಾಪಸ್ ಬಾ. ದಯವಿಟ್ಟು ವಾಪಸ್ ಬಾ. ಪ್ಲೀಸ್ ಕಮ್ ಬ್ಯಾಕ್. ಪ್ಲೀಸ್ ಕಮ್ ಬ್ಯಾಕ್. ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಇದಕ್ಕೆ ಹೇಳಬೇಕು, ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ನೆಕ್ಸ್ಟ್, ನಾನು ನಾಳೆ ಬರುತ್ತೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ, ಐ ವಿಲ್ ಕಮ್ ಟುಮಾರೋ. ಐ ವಿಲ್ ಕಮ್ ಟುಮಾರೋ. ಅವರು ನಮ್ಮ ಜೊತೆ ಬರುತ್ತಾರೆ. ಅವರು ನಮ್ಮ ಜೊತೆ ಬರುತ್ತಾರೆ. ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ನಾಳೆ ಮಳೆ ಆಗಬಹುದು. ನಾಳೆ ಮಳೆ ಆಗಬಹುದು. ಇಟ್ ಮೇ ರೈನ್ ಟುಮಾರೋ. ಇಟ್ ಮೇ ರೈನ್ ಟುಮಾರೋ. ನಾನು ಎಲ್ಲಿ ಕುಳಿತುಕೊಳ್ಳಬೇಕು. ನಾನು ಎಲ್ಲಿ ಕೂತ್ಕೋಬೇಕು. ವೇರ್ ಶುಡ್ ಐ ಸಿಟ್. ವೇರ್ ಶುಡ್ ಐ ಸಿಟ್. ನಾನು ಯಾರನ್ನು ಕೇಳಬೇಕು. ನಾನು ಯಾರನ್ನು ಕೇಳಬೇಕು. ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ಆ ಮನೆ ತುಂಬ ಚಿಕ್ಕದು. ಆ ಮನೆ ತುಂಬ ಚಿಕ್ಕದು. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ದಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ದಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ನೀವು ಮನಸ್ಥಿತಿಯನ್ನು ಬದಲಾಯಿಸಿ. ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿ. ಚೇಂಜ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಸೆಟ್. ನೀನು ತುಂಬ ಬದಲಾಗಿದ್ದೀಯಾ. ನೀನು ತುಂಬ ಬದಲಾಗಿದ್ದೀಯಾ. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ನಾನು ನಿನಗೆ ಹೇಳುತ್ತೇನೆ. ನಾನು ನಿನಗೆ ಹೇಳುತ್ತೇನೆ. ಇದಕ್ಕೆ ಹೇಳ್ತೀವಿ, ಐ ವಿಲ್ ಟೆಲ್ ಯು. ಐ ವಿಲ್ ಟೆಲ್ ಯು. ನನಗೆ ಈ ಸ್ಥಳ ಗೊತ್ತು. ನನಗೆ ಈ ಸ್ಥಳ ಗೊತ್ತು. ಐ ನೌ ದಿಸ್ ಪ್ಲೇಸ್. ಐ ನೌ ದಿಸ್ ಪ್ಲೇಸ್. ಅವನನ್ನು ಅಲ್ಲಿ ನಿಲ್ಲಿಸು. ಅವನನ್ನು ಅಲ್ಲಿ ನಿಲ್ಲಿಸು. ಸ್ಟಾಪ್ ಹಿಮ್ ದೇರ್. ಸ್ಟಾಪ್ ಹಿಮ್ ದೇರ್. ಈ ರೀತಿ ಮಾತನಾಡಬೇಡ. ಈ ರೀತಿ ಮಾತಾಡಬೇಡ ಅನ್ನೋಕ್ಕೆ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಇದನ್ನು ಮತ್ತೆ ಮಾಡಬೇಡ. ಇದನ್ನು ಮತ್ತೆ ಮಾಡಬೇಡ. ಡೋಂಟ್ ಡೂ ದಿಸ್ ಅಗೈನ್. ಡೋಂಟ್ ಡೂ ದಿಸ್ ಅಗೈನ್. ನನಗೆ ನೀರಡಿಕೆಯಾಗಿದೆ ಅಥವಾ ಬಾಯಾರಿಕೆಯಾಗಿದೆ ಅಂತೇವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ನನಗೆ ಆಸಕ್ತಿ ಇಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತೀವಲ್ಲ, ಅದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗಾಡಿಯನ್ನು ನಿಧಾನವಾಗಿ ಓಡಿಸು. ಗಾಡಿಯನ್ನು ನಿಧಾನವಾಗಿ ಓಡಿಸು. ಡ್ರೈವ್ ಸ್ಲೋಲಿ. ಡ್ರೈವ್ ಸ್ಲೋಲಿ. ಇದರ ಬಗ್ಗೆ ಯೋಚಿಸು. ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನನಗೆ ಏನಾದರೂ ತಿನ್ನಲು ಬಿಡಿ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಲೆಟ್ ಮೀ ಈಟ್ ಸಮಥಿಂಗ್. ಲೆಟ್ ಮೀ ಈಟ್ ಸಮಥಿಂಗ್. ನಾನು ಯಾರನ್ನು ಕೇಳಬೇಕು. ನಾನು ಯಾರನ್ನು ಕೇಳಬೇಕು. ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನಾನು ಕುಳಿತುಕೊಳ್ಳಬೇಕು. ನಾನು ಕುಳಿತುಕೊಳ್ಳಬೇಕು. ಐ ಹ್ಯಾವ್ ಟು ಸಿಟ್. ಐ ಹ್ಯಾವ್ ಟು ಸಿಟ್. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ, ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು.
ಇದಕ್ಕೆ ಹೇಳ್ತೀವಿ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಆಮೇಲೆ ನನಗೆ ನೆನಪಿಸು. ಆಮೇಲೆ ನನಗೆ ನೆನಪಿಸು. ರಿಮೈಂಡ್ ಮೀ ಲೇಟರ್. ರಿಮೈಂಡ್ ಮೀ ಲೇಟರ್. ನಾನು ಏನು ಮಾಡಲಿ? ನಾನೇನು ಮಾಡಲಿ? ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಶುಡ್ ಐ ಡೂ. ವಾಟ್ ಶುಡ್ ಐ ಡೂ. ನೀವು ಹೇಗೆ ಬಂದಿರಿ ಅಂದ್ರೆ ಗಾಡಿಯಾಗ ಬಂದಿರೋ ಕಾರ್ನವನು ಹಿಂಗೆ. ಹೌ ಡಿಡ್ ಯು ಕಮ್. ಹೌ ಡಿಡ್ ಯು ಕಮ್. ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನಿಮ್ಮ ತಿಳುವಳಿಕೆಗೆ ಧನ್ಯವಾದಗಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮಾಹಿತಿಗಾಗಿ ಧನ್ಯವಾದಗಳು. ನೀವು ಕೊಟ್ಟ ಮಾಹಿತಿಗೆ ಧನ್ಯವಾದಗಳು ಹೇಳ್ಬೇಕಾದ್ರೆ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಪ್ರಶಂಸೆಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಎಲ್ಲರೂ ಕುಳಿತುಕೊಳ್ಳಿ. ಸಿಟ್ ಡೌನ್ ಎವ್ರಿಬಡಿ. ಸಿಟ್ ಡೌನ್ ಎವ್ರಿಬಡಿ. ನಾನು ಅದನ್ನು ಹೇಳೋ ಥರ ಮಾಡಬೇಡ. ಒಂದು ಕೆಟ್ಟ ಪದಗಳು ಬಳಸೋಂಗೆ ಮಾಡಬೇಡ ಅಂತೀವಲ್ಲ. ಡೋಂಟ್ ಮೇಕ್ ಮೀ ಸೇ ಇಟ್. ನೆಕ್ಸ್ಟ್ ಯಾವುದು ಹೆಚ್ಚು ಮುಖ್ಯ. ಯಾವುದು ಹೆಚ್ಚು ಮುಖ್ಯ. ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ಕೀಪ್ ಯುವರ್ ವರ್ಡ್. ಕೀಪ್ ಯುವರ್ ವರ್ಡ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ನಾನು ಚೆನ್ನಾಗಿ ಮಾತಾಡಲ್ಲ. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ನಾನು ಮನೆಯಲ್ಲಿಯೇ ಇರುತ್ತೇನೆ. ನಾನು ಮನೆಯಲ್ಲಿಯೇ ಇರುತ್ತೇನೆ. ಐ ವಿಲ್ ಸ್ಟೇ ಅಟ್ ಹೋಮ್. ಐ ವಿಲ್ ಸ್ಟೇ ಅಟ್ ಹೋಮ್. ನಾನು ಇಲ್ಲಿ ನಿಂತಿದ್ದೇನೆ. ನಾನು ಇಲ್ಲೇ ನಿಂತಿದ್ದೇನೆ ಅನ್ನೋಕ್ಕೆ ಐ ಆಮ್ ಸ್ಟ್ಯಾಂಡಿಂಗ್ ಹರ್. ಐ ಆಮ್ ಸ್ಟ್ಯಾಂಡಿಂಗ್ ಹರ್. ನಾನು ಇಲ್ಲಿ ಇರೋದು ನಿನಗೋಸ್ಕರ. ನಾನು ಇಲ್ಲಿರೋದು ನಿನಗೋಸ್ಕರ. ಐ ಆಮ್ ಹರ್ ಫಾರ್ ಯು. ಐ ಆಮ್ ಹರ್ ಫಾರ್ ಯು. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದಂದರೆ ಐ ಕಾಂಟ್ ಡೂ ದಿಸ್. ಐ ಕಾಂಟ್ ಡೂ ದಿಸ್. ನೀವು ಇವಾಗ ಹೋಗಬಹುದು. ನೀವು ಇವಾಗ ಹೋಗ್ಬೋದು. ನಿಮ್ಮ ಕೆಲಸ ಆಗಿದ್ದು ನೀವು ಇವಾಗ ಹೋಗ್ಬೋದು ಅಂತೀವಲ್ಲ. ಯು ಕ್ಯಾನ್ ಗೋ ನೌ. ಯು ಕ್ಯಾನ್ ಗೋ ನೌ. ಈ ರೀತಿ ಮಾತನಾಡಬೇಡ. ಈ ರೀತಿ ಮಾತಾಡಬೇಡ. ತಪ್ಪಕ್ಕದ ಅಂತೀವಲ್ಲ. ಅದನ್ನೇ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಅವಳು ಕೋಪಗೊಂಡಳು. ಅವಳು ಸಿಟ್ಟಿನಾಗದಾಳ. ಸಿಟ್ಟಿಗೆ ಬಂದಾಳತ್ತೀವಲ್ಲ. ಸಿ ಗಾಟ್ ಆ್ಯಂಗ್ರಿ. ಸಿ ಗಾಟ್ ಆ್ಯಂಗ್ರಿ. ನೀನು ಇಲ್ಲಿಗೆ ಬರಬಹುದು. ನೀನು ಇಲ್ಲಿಗೆ ಬರ್ಬೋದು. ಯು ಕ್ಯಾನ್ ಕಮ್ ಹರ್. ಯು ಕ್ಯಾನ್ ಕಮ್ ಹರ್. ಅವಳು ನಿನ್ನೆ ಬಂದಳು. ಅವಳು ನಿನ್ನೆ ಬಂದಳು. ಶಿ ಹ್ಯಾಸ್ ಕಮ್ ಎಸ್ಟರ್ಡೇ. ಶಿ ಹ್ಯಾಸ್ ಕಮ್ ಎಸ್ಟರ್ಡೇ. ನನಗೆ ಇನ್ನಷ್ಟು ಹೇಳು. ನನಗೆ ಇನ್ನಷ್ಟು ಹೇಳು. ಟೆಲ್ ಮೀ ಮೋರ್. ಟೆಲ್ ಮೀ ಮೋರ್. ನನಗೆ ನಿನ್ನ ಸಹಾಯ ಬೇಕು. ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್.